ಸೊ ಹಾಯ್ ಎವ್ರಿ ಒನ್, ನನ್ನ ಹೆಸರು ಅಭಿನಂದನ್. ನಾನು ಮಾಡ್ತಾ ಇದ್ದೀನಿ ಇವತ್ತು ಲೈಫ್ ಪ್ರೊಸೆಸ್ನ ಪಾರ್ಟ್ 5. ಓಕೆ, ಪಾರ್ಟ್ 4 ಮಾಡಿದ್ದೀನಿ. ಪಾರ್ಟ್ನ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಅದನ್ನು ನೋಡೋದಿರೋ ನೋಡಿ. ನಿಮ್ಗೆ ಏನಾದರೂ ಈ ಟಾಪಿಕ್ ಬೇಕಾದ್ರೆ ಈ ಟಾಪಿಕ್ನ ಕೇಳಿ. ಈಗ ನಾನು ಮಾಡ್ತಾ ಇದ್ದೀನಿ ರೆಸ್ಪಿರೇಷನ್. ರೆಸ್ಪಿರೇಷನ್ ರೆಸ್ಪಿರೇಷನ್ ಅಂದರೆ ನಮ್ಮ ಹೊಗೆ ಹೊಂಟೋಯ್ತು. ಯಾರು ಕೇಳ್ತಾರೆ ನಮ್ಗೆ? ನೀವೇ ಥರ ನಮ್ಗೆ ಉರ್ಸಿ 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 ಯಾಕೆ ನೀವು ರೆಸ್ಪಿರೇಷನ್ ರೆಸ್ಪಿರೇಷನ್ ಅಂತ ಈಗ ಟಾಪಿಕ್ ಇದೆ. ಇದನ್ನ ನಾನು ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಡಿಸ್ ಮಾಡೋಣ. ಓಕೆನಾ? ರೆಸ್ಪಿರೇಷನ್ ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಎನರ್ಜಿ ಫ್ರಮ್ ಫುಡ್. ಇದೇನಂದ್ರೆ ಫುಡ್ ಇಂದ ಎನರ್ಜಿನ ರಿಲೀಸ್ ಮಾಡಿದ್ರೆ ಏನಂತೀವಿ? ರೆಸ್ಪಿರೇಷನ್. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಫುಡ್ ಇಂದ ಎನರ್ಜಿನ ರಿಲೀಸ್ ಮಾಡಿದ್ರೆ ಏನಂತೀವಿ? ರೆಸ್ಪಿರೇಷನ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ರೆಸ್ಪಿರೇಷನ್ ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಪಿರೇಷನ್ ಅಂಡ್ ಬ್ರೀತಿಂಗ್ ಅಂತ ಕೇಳ್ತಾ ಇರ್ತಾರೆ. ಬ್ರೀತಿಂಗ್ ಅಂದ್ರೇನು? ಉಸಿರನ್ನ ತಗೊಳ್ಳೋದು ಬಿಡೋದು. ರೆಸ್ಪಿರೇಷನ್ ಅಂದ್ರೇನು? ಅದೇನಾ, ಉಸಿರನ್ನ ತಗೊಳ್ಳೋದು ಬಿಡೋದು. ನಾನು ಅದನ್ನೇ ಅನ್ಕೊಂಡಿದ್ದೆ, ಪಕ್ಕ ಅದೇ ಇರಬೇಕು, ಪಕ್ಕ ಪಕ್ಕ ಅಂತಿದ್ರ. ಸೊ ಅದು ತಪ್ಪು. ರೆಸ್ಪಿರೇಷನ್ ಅಂದ್ರೆ ಇದೊಂದು ಕೆಮಿಕಲ್ ಪ್ರೋಸೆಸ್. ನಾನೇ ಹೇಳಿಲ್ವಾ, ಫುಡ್ ಇಂದ ಎನರ್ಜಿನ ರಿಲೀಸ್ ಮಾಡಿದ್ರೆ ಏನಂತೀವಿ? ರೆಸ್ಪಿರೇಷನ್. ಇದನ್ನ ಮರೆಯಕ್ಕೆ ಹೋಗ್ಲೇಬೇಡಿ. ರೆಸ್ಪಿರೇಷನ್ ಮತ್ತೆ ಬ್ರೀತಿಂಗ್ ಕೇಳಿದ್ರೆ ಕೇಳ್ಬೋದು. ಯಾಕೆಂದ್ರೆ ನಿಮ್ ಮೇನಾಗಿ ಕನ್ಫ್ಯೂಸ್ ಆಗೋದೇ ಇಲ್ಲಿ, ಅದಕ್ಕೆ ಅವ್ರಿಗೂ ಈಸಿ ಆಗೋದೇ ಅಲ್ಲಿ. ಓಕೆ, ಮತ್ತೆ ಇದೊಂದು ಕೆಮಿಕಲ್ ಪ್ರೋಸೆಸ್ಸು, ಇದು ಫಿಸಿಕಲ್ ಪ್ರೋಸೆಸ್. ಓಕೆನಾ? ಇದೇನಂದ್ರೆ ಉಸಿರು ತಗೊಳ್ಳೋದು ಬಿಡೋದು. ಇದೇನು ಆಗ್ಲೇ ಅದು ಅಂದ್ರೆ ಫುಡ್ ಇಂದ ಎನರ್ಜಿನ ರಿಲೀಸ್. ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ ಅದರಲ್ಲಿ ಬ್ರೀತಿಂಗ್ ಅಲ್ಲಿ. ಇಲ್ಲಿ ಇಲ್ಲಿ ರೆಸ್ಪಿರೇಷನ್ ಎನರ್ಜಿ ರಿಲೀಸ್ ಆಗುತ್ತೆ, ಬ್ರೀತಿಂಗ್ ಅಲ್ಲಿ ಎನರ್ಜಿ ರಿಲೀಸ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ನೋಡೋಣ. ಇದೊಂದು ಟಾಪಿಕ್ ಇದೆ, ಇದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಿಮ್ಮ ಟೆಸ್ಟ್ NCERT-ಲಿ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂತ ಏನೋ ಇದೆ. ಓಕೆನಾ? ಅದನ್ನ ಡೀಟೇಲ್ ಆಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ ನೋಡ್ಕೊಳ್ಳಿ ಸಾಕು. ಈಗ ನೀವು ಫೋಟೋಸಿಂಥಸಿಸ್ ಕೇಳಿರ್ತೀರಾ. ನಾನು ಹಳೆ ಪಾರ್ಟ್ಸಲ್ಲೆಲ್ಲ ಮಾಡಿದ್ದೀನಿ ಫೋಟೋಸಿಂಥಸಿಸ್, ಹಳೆ ಲೆಕ್ಚರಲ್ಲೆಲ್ಲ. ಇಲ್ಲ ನೀವು ಬೇರೆ ಕಡೆ ಕೇಳಿರ್ತೀರ, ಇಲ್ಲ ನೀವು ಪ್ರೈಮರಿ ಇದ್ದಾಗಲೂ ಅಂದರೆ ಪ್ರೈಮರಿ 7th 8th ಇತ್ತು ಅಂತ ಅನ್ಸುತ್ತೆ, ಆವಾಗಲೂ ನೀವು ಕೇಳಿರ್ತೀರಾ. ಫೋಟೋಸಿಂಥಸಿಸ್ ಅಲ್ಲಿ ಎಷ್ಟಿರುತ್ತೆ? C6H5O6 ಅಂದರೆ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇರುತ್ತೆ. ಓಕೆನಾ? ಅದು ಸೈಟೋಪ್ಲಾಸಮ್ಗೆ ಹೋದಾಗ ಏನಾಗುತ್ತೆ ಅಂದರೆ 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಆಗುತ್ತೆ, ಮತ್ತೆ ಎನರ್ಜಿ ರಿಲೀಸ್ ಆಗುತ್ತೆ. ಅದನ್ನೇನಂತೀವಿ ನಾವು? ಪೈರುವೇಟ್ ಅಂತ ಹೇಳ್ತೀವಿ. ಇದನ್ನ ಒಂಚೂರು ನೋಡ್ಕೊಳ್ಳಿ. ಪೈರುವೇಟ್ ಕೇಳಿದ್ರೆ ಕೇಳ್ಬೋದು. ಮತ್ತೆ ಇನ್ನೊಂದೇನಾಗುತ್ತೆ ಅಂದರೆ ಇಲ್ಲಿ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್, ಮತ್ತೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇದು ನಿಮ್ಗೆ ಈಸಿಯಾಗಿ ಹೇಳ್ಕೊಡೋದಾದ್ರೆ ಓದೋರು ಓದದೇ ಇದ್ದವರು ನಿಮ್ಮ ಥರ ಆ್ಯಾವರೇಜ್. ಈ ಕಡೆ ಓದೋದಿಲ್ಲ, ಈ ಕಡೆ ಓದದೇ ಇರೋರು ಇಲ್ಲ. ತಪ್ಪು ತಿಳ್ಕೊಬಾರ್ದು. ಓಕೆನಾ? ನಾನು ತುಂಬ ಒಳ್ಳೆಯವನು, ಆಯ್ತಾ? ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದರೆ ಇದು ಎಲ್ಲಾಗುತ್ತೆ ಅಂದರೆ ಈಸ್ಟಲ್ಲಿ ಆಗುತ್ತೆ. ಓಕೆನಾ? ಈಸ್ಟಲ್ಲಿ ಯಾರ ಮುಖಾಂತರ ಆಗುತ್ತೆ ಅಂದರೆ ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎನರ್ಜಿ ಇದ್ದಾಗ. ಮತ್ತೆ ಲ್ಯಾಕ್ ಆಫ್ ಆಕ್ಸಿಜನ್ ನೀವೇ ಆಯ್ತಾ? ನೀವಲ್ಲ, ಸುಮ್ಮನೆ ನಮ್ಮ ಟೀಚಿಂಗ್ ಮಧ್ಯದಲ್ಲಿ ಈ ಥರ ಇಲ್ಲ ಅಂದರೆ ನಿಮ್ಗೆ ಎಲ್ಲಿ ಮನಸ್ಸಿರುತ್ತೆ ಓದೋಕ್ಕೆ ಅಂತ. ಅದಕ್ಕೆ ಸುಮ್ಮನೆ ಈ ಥರ ಮಾಡ್ತಿರ್ತೀರಿ, ಡೋಂಟ್ ಮೈಂಡ್. ಓಕೆನಾ? ಲ್ಯಾಕ್ ಆಫ್ ಆಕ್ಸಿಜನ್ನು ಎಲ್ಲಿ ಆಗುತ್ತೆ ಅಂದರೆ ಇನ್ ಅವರ್ ಮಸಲ್ ಸೆಲ್ಸ್ ಇರ್ತಾರ ಅಲ್ಲಿ. ಯಾರ ಮುಖಾಂತರ? ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಎನರ್ಜಿ. ಓಕೆನಾ? ಇಲ್ಲೂ ಎನರ್ಜಿ, ಇಲ್ಲೂ ಎನರ್ಜಿ, ಇಲ್ಲೂ ಎನರ್ಜಿ, 3 ಕಡೆನೂ ಎನರ್ಜಿ. ಮತ್ತೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ? ಮೈಟೋಕಾಂಡ್ರಿಯಾ. ಐ ಲವ್ ದಟ್ ವರ್ಡ್ ಮ್ಯಾನ್, ಮೈಟೋಕಾಂಡ್ರಿಯಾ. ಯಾಕೆ? ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಆಫ್ ದ ಸೆಲ್ ಅಂತ ನೀವು ಓದಿ ರ್ಯಾಂಕ್ ಅಂದರೆ ಟಾಪರ್ ಆಗ್ಬಿಟ್ಟಿದ್ರೆ ಬೇರೆ. ಸೊ ಇದು ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮುಖಾಂತರ ಇದಾಗುತ್ತೆ. ನೆಕ್ಸ್ಟ್ ನೋಡೋಣ. ಆಗಲೇ ಹೇಳಿದೆ ನಿಮಗೆ, ಆಕ್ಸಿಜನ್ ಆಬ್ಸೆಂಟ್ ಮತ್ತು ಪ್ರೆಸೆಂಟ್ ಅಂತ ಇದೆಯಲ್ಲ, ಇದನ್ನ ಏನಂತ ಹೋಗ್ತೀವಿ ಅಂದರೆ ಏರೋಬಿಕ್ ರೆಸ್ಪಿರೇಷನ್ ಮತ್ತು ಅನರೋಬಿಕ್ ರೆಸ್ಪಿರೇಷನ್ ಅಂತ ಇಲ್ಲೊಂದು ಟಾಪಿಕ್ ಇದೆ. ಏರೋಬಿಕ್ ರೆಸ್ಪಿರೇಷನ್ ಏನಿದೆ? ಆಕ್ಸಿಜನ್ ಇದೆ. ಏರ್ ಓಬಿಕ್. ಏರ್ ಅಂದರೆ ಸಾಕು ನಿಮಗೆ ಏರ್ ಇದೆ ಅಂತ. ಅನೇರೋಬಿಕ್ ಅಂದರೆ ಏರ್ ಇಲ್ಲ ಅಂತಂದರೆ ಆಕ್ಸಿಜನ್ ಇಲ್ಲ ಅಂತ. ಓಕೆನಾ? ಇಲ್ಲಿ ಪ್ರೆಸೆಂಟ್ ಆಫ್ ಆಕ್ಸಿಜನ್, ಇಲ್ಲಿ ಆಬ್ಸೆಂಟ್ ಆಫ್ ಆಕ್ಸಿಜನ್ ಅಷ್ಟೇ. ಮತ್ತೆ ಮೋರ್ ಎನರ್ಜಿ ಪ್ರೊಡ್ಯೂಸ್. ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಮೋರ್
ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಸರಿನಾ. ಅನೇರೋಬಿಕಲ್ಲಿ ಲೆಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಒಟ್ಟಿನಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಲೆಸ್ ಎನರ್ಜಿ. ಇಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಂದರೆ ಸೈಟೋಪ್ಲಾಸಮ್ ಮತ್ತು ಮೈಟೋಕಾಂಡ್ರಿಯಾ, ಅದರಲ್ಲಿ ಏರೋಬಿಕ್ ರೆಸ್ಪಿರೇಷನಲ್ಲಿ. ಅನೇರೋಬಿಕ್ ರೆಸ್ಪಿರೇಷನಲ್ಲಿ ಓನ್ಲಿ ಸೈಟೋಪ್ಲಾಸಮ್ ಅಷ್ಟೇ, ಸಿಂಪಲ್. 3 ಪಾಯಿಂಟ್ ಒಂದು 1 2 3 ಮಾರ್ಕ್ಸ್ಗೆ ನಾವು ಕೇಳ್ಬೋದು ಇದನ್ನ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ ಅದೊಂದಿದೆ, ಅದನ್ನು ಮಾಡ್ಬಿಡ್ತೀನಿ ಈಗ. ಮಾಡ್ಬಿಡ್ತೀರಾ ಅಣ್ಣ? ಹಂಗಾರೆ ನಾನು ಕೇಳ್ಬಿಡ್ತೀನಿ ಅಂತಿದ್ದೀರಾ. ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ ನೋಡೋಣ. ಇದು ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು, ನೀವೇನು ಅಷ್ಟೊಂದು ಡೀಟೇಲಾಗಿ ಓದೋದೇನು ಬೇಡ. ಇದು ತುಂಬ ಅಂದರೆ ತುಂಬ ಕಮ್ಮಿ ಚಾನ್ಸಸ್ ಕೇಳೋದು, ಸುಮ್ಮನೆ ಮೇಯ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನೋಡೋಣ, ಫಸ್ಟು ನೀವು ಉಸಿರು ತಗೊಳ್ತೀರಾ ಸರಿನಾ. ಆಕ್ಸಿಜನ್ ಎಲ್ಲಿಗೆ ಹೋಗುತ್ತೆ? ನೋಸ್, ನಸಲ್ ಪ್ಯಾಸೇಜ್. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ಇದೆಯಲ್ಲ, ಇಲ್ಲಿ ಮೌತ್ ಕ್ಯಾವಿಟಿಗೆ, ಅಂದರೆ ಮೌತ್ ಕ್ಯಾವಿಟಿ. ಆಮೇಲೆ ಪೆರಿಂಗ್ಸ್, ಲೆರಿಂಗ್ಸ್, ಆಮೇಲೆ ಟ್ರ್ಯಾಕಿಯಾ, ರಿಂಗ್ಸ್ ಆಫ್ ಕಾರ್ಟಿಲೇಜ್, ಬ್ರಾಂಕಿಯೈ, ಲಂಗ್ಸ್, RIV. ನೀವು ಪಾಠ ಮಾಡ್ತಿದ್ದೀರಾ ಇಲ್ಲ ಓದ್ಕೊಂಡು ಹೋಗ್ತಿದ್ದೀರಾ ಅಂತಿರಲ್ವಾ? ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ಸಿಂಪಲ್ ಅಂತ ಹೇಳಿದೆ ಅಲ್ವಾ ಆಗಲೇ. ಹೊಡಿಬೇಡಿ ಅಣ್ಣ ನಮ್ಮನ್ನ. ಆಲ್ವಿಯೋಲೈ ಅಂತ ಇದೆ, ಒಂದೇ ನಿಮಿಷ. ಇಲ್ಲಿ ಬ್ರಾಂಕಿಯಾ, ಇಲ್ಲಿ ಇದೆಯಲ್ವಾ ಬ್ರಾಂಕಿಯಾ, ಇಲ್ಲಿ ಕಾಣಿಸ್ತಿಲ್ಲ, ಇದು ಆಲ್ವಿಯೋಲೈ. ಇದು ಮೇಯ್ನಾಗಿ ಒಂಚೂರು ಕೇಳ್ತಾರೆ, ಓಕೆನಾ. ಇದೊಂದು ಚೂರು ಅಂದರೆ ಚೂರು ಕ್ಲೀನಾಗಿ ನೋಡ್ಕೊಂಡು ಬಂದ್ಬಿಡೋಣ. ಬರಲಿ ಬೇಗ. ಆಲ್ವಿಯಸ್ ಗ್ಯಾಸ್ ಎಕ್ಸ್ಚೇಂಜ್. ಗ್ಯಾಸ್ ಹೆಂಗೆ ಎಕ್ಸ್ಚೇಂಜ್ ಆಗುತ್ತೆ ಅಂತ ನೋಡೋಣ. ಈಗ ನಿಮ್ಮ ಬ್ಲಡ್ ಇದೆಯಲ್ಲ, ಬ್ಲಡ್ಡಲ್ಲಿ ಆಕ್ಸಿಡೇಟೆಡ್ ಬ್ಲಡ್, ಡಿಆಕ್ಸಿಡೇಟೆಡ್ ಬ್ಲಡ್. ಅಂದರೆ ನೀವು ಈಗ ಏರೋಬಿಕ್ ರೆಸ್ಪಿರೇಷನ್, ಅನೇರೋಬಿಕ್ ರೆಸ್ಪಿರೇಷನ್ ಅಂದರೆ ಇಲ್ಲೇನು ಬರಲ್ಲ. ಆಕ್ಸಿಡೇಟೆಡ್ ಬ್ಲಡ್ ಅಂದರೆ ಆಕ್ಸಿಜನ್ ಇರೋದು, ಡಿಆಕ್ಸಿಡೇಟೆಡ್ ಬ್ಲಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರೋದು, ಓಕೆನಾ. ಇಲ್ಲಿ ನೀವು ಬ್ಲಡ್ಡಲ್ಲೇ ಯೂಸ್ ಮಾಡಿರ್ತೀರ, ಈಗ ಓಡಿರ್ತೀರಾ, ಏನು ಕ್ರಿಕೆಟ್ ಆಡಿರ್ತೀರಾ, ಅವಾಗೆಲ್ಲ ಏನಾಗುತ್ತೆ, ಆಕ್ಸಿಜನ್ ಯೂಸ್ ಆಗೋಗಿರುತ್ತೆ. ನೀವು ಆಕ್ಸಿಜನ್ ರಿಲೀಸ್ ಆಗುತ್ತೆ ನೋಡಿದ್ದೀರಾ, ಸ್ಪೀಡಾಗಿ ಓಡ್ಬೇಕಾದ್ರೆ ಅಂತ ಮಾಡಿರ್ತೀರಲ್ವಾ, ಓಕೆನಾ. ಆ ಥರ ಇದು. ಆಗ ಬ್ಲಡ್ ಏನಾಗುತ್ತೆ, ಈ ಆಲ್ವಿಯೋಲೈಲಿ ಹೋಗುತ್ತಲ್ವ, ಲಂಗ್ಸ್ ಹತ್ರ ಹೋಗಿ ಇದು ಮಾಡ್ಬೇಕಾದ್ರೆ, ಇಲ್ಲಿ ನೀವು ಮೂಗಿಂದ ಏನು ತೊಗೊಂಡಿರ್ತೀರ, ಹೇರ್ ತೊಗೊಂಡಿರ್ತೀರ, ಓಕೆನಾ. ಏರಲ್ಲಿ ಏನಿರುತ್ತೆ? ಏರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅಲ್ಲ ಆಕ್ಸಿಜನ್ ಇರುತ್ತೆ. ತಪ್ಪು, ಓಕೆನಾ. ನಾವು ಆಕ್ಸಿಜನ್ನ ತೊಗೊಂಡಿರ್ತೀವಿ ಯಾವುದ್ರ ಮುಖಾಂತರ? ಗಾಳಿ ಮುಖಾಂತರ. ಆವಾಗ ನಮ್ಮ ಬಾಡಿಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ವ, ಅಂದರೆ ಬ್ಲಡ್ಡಲ್ಲಿ RBC ಅಂತ ಇರುತ್ತೆ ಸರಿನಾ, ರೆಡ್ ಬ್ಲಡ್ ಸೆಲ್ಸ್, ಓಕೆನಾ. ಈ ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತಾರೆ, ಅದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾದ್ಮೇಲೆ ಯಾವುದ್ರ ಮುಖಾಂತರ ಹೀರ್ಕೊಳ್ಳುತ್ತೆ? ರೆಡ್ ಬ್ಲಡ್ ಸೆಲ್ಸಲ್ಲಿ ಏನಿರುತ್ತೆ? ಬೇಗ ಕಮೆಂಟ್ ಮಾಡಿ, ಬೇಗ ಪಾಸ್ ಮಾಡಿ ವಿಡಿಯೋನ, ಬೇಗ ಕಮೆಂಟ್ ಮಾಡಿ. ಸೊ 1 2 3, ಓಕೆ, ನಾನೇ ಹೇಳ್ತೀನಿ. ಹಿಮೋಗ್ಲೋಬಿನ್ ಅಂತ ಒಂದಿರುತ್ತೆ ಯಾವುದರಲ್ಲಿ? ರೆಡ್ ಬ್ಲಡ್ ಸೆಲ್ಸಲ್ಲಿ, ಸರಿನಾ. ಇದು ಏನಾಗುತ್ತೆ ಅಂದರೆ ಆಕ್ಸಿಜನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಏನಾಗುತ್ತೆ? ಆಕ್ಸಿಡೇಟೆಡ್ ಬ್ಲಡ್ ಆಗುತ್ತೆ, ಅಷ್ಟೇ, ಸಿಂಪಲ್ ಇದು. ನೆಕ್ಸ್ಟ್ ನೋಡೋಣ, ಅದನ್ನು ಡೀಟೇಲಾಗಿ ನೋಡೋಣ. ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್. ಈಗ ನಾನು ಹೇಳಿದೆ, ಯು ಇನ್ಹೇಲ್ ದ ಏರ್ ಥ್ರೂ ಯುವರ್ ನೋಸ್. ನೀವು ನೋಸ್ ಮುಖಾಂತರ ಏರ್ನ ತಗೊಳ್ತೀವಿ, ಮತ್ತೆ ಏರ್ ಟ್ರಾವೆಲ್ ಥ್ರೂ ದಿ ಪೆರಿಂಗ್ಸ್, ಲೆರಿಂಗ್ಸ್, ಟ್ರಾಕಿಯಾ. ಇದು ಮೇಯ್ನು ಇಲ್ಲಿ ಕೊಟ್ಟಿರೋದು, ಅದೊಂಚೂರು ನೋಡ್ಕೊಳ್ಳಿ. ಪೆರಿಂಗ್ಸ್, ಲೆರಿಂಗ್ಸ್, ಟ್ರಾಕಿಯಾ, ಓಕೆನಾ. ಮತ್ತೆ ದೆನ್ ಇಂಟು ಬ್ರಾಂಕಿಯೋಲಸ್, ಆಲ್ವಿಯೋಲೈ ಬರುತ್ತೆ. ಮತ್ತೆ ಆಕ್ಸಿಜನ್ ಎಂಟರ್ ದ ಬ್ಲಡ್ ಅಟ್ ಆಲ್ವಿಯೋಲೈ. CO2 ಕಮ್ಸ್ ಔಟ್. ಅಂದರೆ ಆಕ್ಸಿಜನ್ ಎಂಟರ್ ದ ಬ್ಲಡ್ ಅಟ್ ಆಲ್ವಿಯೋಲೈ. ಹೇಳ್ದಲ್ಲ ಇತ್ತಾನೆ. ಈಗ ಇನ್ನೊಂದು ಕೇಳ್ತಾರೆ, ಆಲ್ವಿಯೋಲೈ ಏನಾಗುತ್ತೆ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಆಲ್ವಿಯೋಲೈ ಅಂತ ಆನ್ಸರ್ ಮಾಡಿ. ಇದು MCQ ಅಲ್ಲಿ ಕೇಳಿದ್ರು ಕೇಳ್ಬೋದು, ಮತ್ತೆ ಇಲ್ಲ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಕೇಳ್ಬೋದು, ಸರಿನಾ. ಮತ್ತೆ CO2 ಕಮ್ಸ್ ಔಟ್, CO2 ಆಚೆ ಬರುತ್ತೆ, ನೋಡಿದ್ದೀನಿ ಅಷ್ಟೇ. ಮತ್ತೆ ಯು ಎಕ್ಸೆಲ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ದ ಸ್ಮಾಲ್ ಪಾತ್. ಈಗ ನೀವು
ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ. ಇದನ್ನು ನೋಡ್ಕೊಳ್ಳಿ, ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ ಅಷ್ಟೇ. ನೆಕ್ಸ್ಟ್ ನೋಡೋಣ, ಇದೇನೇನು ಇಂಪಾರ್ಟೆಂಟ್ ಅಲ್ಲ, ನೀವು ಬಿಟ್ಬಿಡಿ. ಸೊ ಇಷ್ಟ ಆಗಿತ್ತು ಈ ಪಾರ್ಟ್ 5. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ 6 ಅಲ್ಲಿ. ಯಾವುದೇ ಟಾಪಿಕ್ ಇರಬೇಕು ಆ ಟಾಪಿಕ್ನ ಮುಗಿಸ್ಬಿಡೋಣ. ಅಲ್ಲಿಗೆ ಇನ್ನೆರಡು ಟಾಪಿಕ್ ಮಾಡಿದ್ರೆ ಮುಗೀತು ನಮ್ಮ ಚಾಪ್ಟರ್. ಯಾವುದು ಲೈಫ್ ಪ್ರೋಸೆಸ್. ಈಗಾಗಲೇ ಎಲ್ಲ ಕಂಟಿನ್ಯೂ ಅಂದರೆ ಕಂಪ್ಲೀಟ್ ಮಾಡಿರ್ತೀರ, ಒಬ್ಬೊಬ್ರು ರಿವಿಷನ್ ಮಾಡ್ಕೊಳಕ್ಕೆ ಬಂದಿರ್ತೀರ. ಸೊ ಓಕೆ, ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ಬಾಯ್.